ಇನ್ನು ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಇವತ್ತು ಎಂಎಲ್ಎ ಚಿಕ್ಕಮಾದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಗ್ರಾಮಸ್ಥರ ಸಾರ್ವಜನಿಕರಿಂದ ಮಾಹಿತಿ ಪಡ್ಕೊಳ್ತಾರೆ. ಈ ಟೈಮಲ್ಲಿ ಎಂಎಲ್ಎ ಚಿಕ್ಕಮಾದು ಅವರಿಗೆ ಊರ ಜನ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳ್ತಾರೆ. ಶಾಸಕ ಚಿಕ್ಕಮಾದು ಜೊತೆ ಹಲವು ಅಧಿಕಾರಿಗಳ ತಂಡವೂ ಕೂಡ ಹಾಜರಾಗಿರುತ್ತೆ. ಡಿಡಿಪಿಐ ಜವರೇಗೌಡ, ತಹಶೀಲ್ದಾರ್ ಶ್ರೀನಿವಾಸ್, ಬಿಇಒ ಕಾಂತರಾಜು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ನೊಂದ ಗ್ರಾಮಸ್ಥರು ಕಿಡಿಕಾರ್ತಾರೆ. ಗ್ರಾಮಸ್ಥರ ಆಕ್ರೋಶಕ್ಕೆ ಮಣಿದು ಇಬ್ಬರು ಅಧಿಕಾರಿಗಳನ್ನ ಸ್ಥಳದಲ್ಲೇ ಸಸ್ಪೆಂಡ್ ಮಾಡಲಾಗುತ್ತೆ. ಬಿಇಒ ಕಾಂತರಾಜು, ಸಿಆರ್ಪಿ ದೀಪಾ ಹಾಗೆ ಇಸಿಒ ಜೈರಾಮ್ ಸಸ್ಪೆಂಡ್ ಮಾಡಲಾಗುತ್ತೆ. ನಿರ್ಲಕ್ಷ್ಯ ತೋರಿದ್ದಕ್ಕಾಗಿ ಸಸ್ಪೆಂಡ್ ಮಾಡ್ತಾರೆ ಡಿಡಿಪಿಐ ಜವರೇಗೌಡ ಅವರು. ಸ್ಥಳದಲ್ಲೇ ಶಾಸಕರ ಸಮ್ಮುಖದಲ್ಲೇ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಆದೇಶವನ್ನ ಹೊರಡಿಸ್ತಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಜನರ ಜೊತೆ ಮಾತುಕತೆ ಮಾಡಿದ ಬಳಿಕ ಶಾಸಕರು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ಮ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕೊಡಬೇಕು ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ನೋವಾಗ್ತದೆ. ಬೇರೆ ಬೇರೆ ದೇಶದಲ್ಲಿ ನಾವು ಹೇಳಂಗಿಲ್ಲ, ಆದರೂ ಕೂಡ ನಾವು ಹೇಳಬೇಕಾಗ್ತದೆ. ಕೆಲವೊಂದು ಕಾನೂನು ಬೇರೆ ಬೇರೆ ದೇಶದಲ್ಲಿ ಕಾನೂನಲ್ಲಿ ಅವ್ರನ್ನ ಕತ್ತರಿಸಾಕೋದು, ಇಲ್ಲ ಗುಂಡಿಟ್ಕೊಳ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡ್ತಕ್ಕಂಥ ಬೇರೆ ಬೇರೆ ದೇಶದಲ್ಲಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಒಂದು ಕಾನೂನು ಇದೆ. ಯಾರೇ ಒಂದು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ ಇಲ್ಲಿ ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಎಲ್ಲರೂ ಕೂಡ ಒಂದು ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಏನು ಇಲ್ಲಿಯ ಒಬ್ಬ ಶಿಕ್ಷಕ ಈ ರೀತಿ ಕೆಲಸ ಮಾಡಿದ್ದಾನೆ, ಅವನಿಗೆ ಕಾನೂನಲ್ಲಿ ಒಂದು ಕಠಿಣ ಕರ್ಮವಾದಂಥ ಶಿಕ್ಷೆ ಸಿಗಬೇಕು ಅನ್ನೋದು ಕೂಡ ನನ್ನ ಒಂದು ಆಗ್ರಹನೂ ಕೂಡ. ನಡೆದಿರ್ತಕ್ಕಂಥ ಇನ್ಸಿಡೆಂಟು ತಮ್ಮ ಒಂದು ಪವರ್ ಟಿವಿ ಮುಖಾಂತರ ನಮಗೆ ಸುದ್ದಿ ಬಂತು. ಆ ಸುದ್ದಿಯನ್ನು ತಿಳಿದ ತಕ್ಷಣ ಎಲ್ಲೋ ಒಂದು ಕಡೆ ನನಗೂ ಕೂಡ ಬಹಳ ಬೇಜಾರಾಗ್ತದೆ, ನೋವಾಗ್ತದೆ. ಯಾವ ರೀತಿ ನಂಬಿ ಮಕ್ಕಳುಗಳನ್ನ ಈ ಶಾಲೆಗೆ ಕಳಿಸ್ಬೇಕು ಅನ್ನೋದು ಕೂಡ ಈ ಊರಿನ ಗ್ರಾಮಸ್ಥರು ಕಳೆದ ಅಷ್ಟು ದಿನದಿಂದಲೂ ಕೂಡ ಇವತ್ತಿಗೂ ಕೂಡ ಮಕ್ಕಳುಗಳು ಬಂದಿಲ್ಲ, ಶಾಲೆಗೆ ಬಂದಿಲ್ಲ. ಅದರಿಂದ ನಾನು ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ, ಎಲ್ಲರೂ ಕೂಡ ಶಾಲೆಗೆ ಕಳಿಸ್ಕೊಡ್ಬೇಕು ಅಂತ. ಈಗ ಆಲ್ರೆಡಿ ಬಿಇಒ ಅವ್ರ ಮೇಲೆ ಮತ್ತು ಸಿಆರ್ಪಿ ಮೇಲೆ ಮತ್ತು ಬಿಆರ್ಸಿ ಮೇಲೆ, ಇಸಿಒ ಮೇಲೆ 3 ಜನಕ್ಕೂ ಕೂಡ ಕ್ರಮ ವಹಿಸೋಕ್ಕೆ, ಸಸ್ಪೆಂಡ್ ಮಾಡೋಕ್ಕೆ ಮೇಲಧಿಕಾರಿಗಳು ಅಂತ ಡಿಡಿಪಿ ಅವ್ರಿಗೆ ನಾವು ಸೂಚನೆ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಅವರು ಕೂಡ ಹೇಳಿದ್ದಾರೆ. ಮತ್ತು ಅವ್ರು ಯಾರು ತಪ್ಪಿತಸ್ಥರಿದ್ದಾರೆ ಇವತ್ತು ಸಂಜೆ ಒಳಗಡೆ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಆ ಟೀಚರ್ನ ಕಸ್ಟಡಿಗೆ ತೆಗೆದುಕೊಂಡು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸನ ಮಾಡಬೇಕು ಅಂತ ಸೂಚನೆಯನ್ನ ಪೊಲೀಸ್ ಅಧಿಕಾರಿ ವರ್ಗದವರೆಗೂ ನಾವು ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ನಾನು ಮಧು ಬಂಗಾರಪ್ಪ ಸರ್ ಜೊತೆನೂ ಕೂಡ ಮಾತಾಡಿ ಅವ್ರ ಮೇಲೆ ಯಾವ ರೀತಿ ಚಾರ್ಜಸ್ ಮಾಡಬಹುದು, ಯಾವ ರೀತಿ ಅವ್ರನ್ನ ಆಕ್ಷನ್ ತಗೋಬಹುದು ಅದನ್ನು ಮಾಡಿಕೊಡ್ಬೇಕು ಅಂತಲೂ ಕೂಡ ನಮ್ಮ ಸರ್ಕಾರಕ್ಕೆ ನಾನು ಮನವಿಯನ್ನು ನಾನು ಸಲ್ಲಿಸಿದ್ದೀನಿ. ಮತ್ತು ಇಲ್ಲಿಯ ಒಂದು ಪರ್ಮನೆಂಟ್ ಟೀಚರ್ ಬೇಕು ಅಂತ ಕೂಡ ಇಲ್ಲಿಯ ಗ್ರಾಮಸ್ಥರು ಅವರು ಮನವಿಯನ್ನು ಮಾಡಿದರೆ ಈಗಾಗಲೇ 3 ಜನನ ಡೆಪ್ಯುಟೇಷನ್ ಮೇಲೆ ಇಲ್ಲಿಗೆ ಹೆಣ್ಮಕ್ಳು ಟೀಚರ್ಸ್ಗಳನ್ನ ನಾವು ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಒಂದು ಅಧಿವೇಶನದಲ್ಲಿ ಮತ್ತೆ ನಾನು ಗುರುವಾರದಿಂದ ಅಧಿವೇಶನಕ್ಕೆ ನಾನು ಭಾಗವಹಿಸ್ತೀನಿ. ಅಲ್ಲಿ ಕುರಿತು ಇಲ್ಲಿಗೆ ಪರ್ಮನೆಂಟ್ ಆದ ಟೀಚರು ಇಲ್ಲಿ ಮತ್ತೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಯಾಕಂದರೆ ಹಿಂದೆ ನಾನೇ ಶಾಸಕನಿದ್ದಾಗ 3 ಕ್ಲಾಸ್ ರೂಮ್ಗಳನ್ನ ನಾನೇ ಬಿಲ್ಡಿಂಗ್ನ ಹೊಸ ಬಿಲ್ಡಿಂಗ್ ನೂತನವಾದಂಥ ಬಿಲ್ಡಿಂಗ್ನ ಮಾಡಿ ಧ್ರುವಣ್ಣ ಸಾಹೇಬ್ರು ಇದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ಇದನ್ನು ಸ್ಯಾಂಕ್ಷನ್ ಕೂಡ ಆಗಿತ್ತು. ನಾನೇ ಬಂದು ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡಿದ್ದೀನಿ. ಅದರಿಂದ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಮನವಿ ಮಾಡ್ತಕ್ಕಂಥದ್ದು, ಎಲ್ಲ ಮಕ್ಕಳನ್ನು ಕೂಡ ನೀವು ಕಳಿಸ್ಕೊಡಿ. ಭಾಳ ಹೆಣ್ಮಕ್ಳೇ ಟೀಚರ್ಸ್ಗಳನ್ನ ನಾವು ಇಲ್ಲಿ ಹಾಕಿದ್ದೀವಿ. ಮಕ್ಕಳಿಗೆ ಶಿಕ್ಷಣ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಎಕ್ಸಾಮ್ಸ್ ಟೈಮ್ ಇದು. ಈಗ ಆಲ್ರೆಡಿ PU ಎಕ್ಸಾಮ್ಸ್ ನಡೀತದೆ, 21ರಿಂದ SLC ಎಕ್ಸಾಮ್ ನಡೀತದೆ. ನಂತರ ಎಲ್ಲರಿಗೂ ಕೂಡ ಎಕ್ಸಾಮ್ಸ್ ಬರೆದು ಅವ್ರಿಗೆ 1ನೇ ಕ್ಲಾಸಿಂದ 5ನೇ ಕ್ಲಾಸು, 5ನೇ ಕ್ಲಾಸಿಂದ 6ನೇ ಕ್ಲಾಸ್, 7ನೇ ಕ್ಲಾಸು ಈ ರೀತಿ ಆಗಬೇಕಾಗ್ತದೆ ಅನ್ನೋದು ಮಾತನ್ನು ಕೂಡ ನಾನು ಹೇಳಿದ್ದೀನಿ. ಈಗ ಆಲ್ರೆಡಿ 3 ಜನನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಘಟನೆ ಒಂದಾಗಿದೆ, ಈಗ ಸಾಕಷ್ಟು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಾಕಂದ್ರೆ ಅಧಿಕಾರಿಗಳು ತಳಮಟ್ಟದಲ್ಲಿ ಆದಂತ ಆ ಒಂದು ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿದ್ರೆ ಇಷ್ಟು ಮಟ್ಟದ ದೊಡ್ಡ ತಲೆನೋವು ಆಗ್ತಾ ಇರಲಿಲ್ಲ ಇಡೀ ಕ್ಷೇತ್ರಕ್ಕೂ ಮತ್ತೆ ಇಡೀ ರಾಜ್ಯ ಮತ್ತೆ ಜಿಲ್ಲೆಗೂ ಕೂಡ. ಆ ಅಧಿಕಾರಿಗಳ ಅಂದ್ರೆ ಡಿಡಿಪಿ ಅವರಿಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಶಾಲೆಗಳಲ್ಲಿ ಈ ರೀತಿಯಾದಂತಹ ಕಠಿಣ ಕ್ರಮ ಮತ್ತೆ ಅಲ್ಲಿನ ಶಿಕ್ಷಕರ ಲೋಪದ ಬಗ್ಗೆ ಯಾವ ರೀತಿ ಎಚ್ಚರಿಕೆಯನ್ನ ಕೊಡ್ತೀರಿ ಅಂತ? ಇಲ್ಲ, ಇದಕ್ಕೆ ನಾನು ಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ. ಇದಕ್ಕೆ ಹೊಸದಾಗಿ ಕಾನೂನೇ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಶಾಸಕರಾದ ಮೇಲೆ ಶಾಸನ ರಚನೆ ಮಾಡ್ತಕ್ಕಂಥದ್ದು ಅವ್ರದ್ದೆಲ್ಲರದ್ದು ಜವಾಬ್ದಾರಿ ಇರ್ತದೆ. ಇದಕ್ಕೆ ಹೊಸದಾದಂಥ ಒಂದು ಕಾನೂನೇ ಮಾಡಬೇಕು. ಯಾರು ಈ ಥರ ಟೀಚರ್ಸ್ಗಳನ್ನ ಮಾಡ್ತಾರೆ, ಯಾವ ರೀತಿ ಈ ರೀತಿ ಕೃತ್ಯಗಳನ್ನ ಮಾಡ್ತಾರೆ, ಅವ್ರಿಗೆ ಒಂದು ಹೊಸ ಕಾನೂನನ್ನ ತಂದು ಬೇರೆ ರೀತಿ ನಾವು ಒಂದು ಕಾನೂನನ್ನ ಮಾಡಿ ಅವ್ರಿಗೆ ಶಿಕ್ಷೆಗೆ ಒಳಪಡಿಸಬೇಕಾಗ್ತದೆ. ಯಾಕಂದ್ರೆ ಹೊಸ ಕಾನೂನು ಮಾಡಿದ್ರೆ ಈ ರೀತಿ ಟೀಚರ್ಸ್ಗಳು ಹಿಂಗೆ ಮಾಡಿದಂಥ ಸಂದರ್ಭ ಮುಂದಿನ ದಿನಗಳಲ್ಲಿ ಬೇರೆ ಟೀಚರ್ಸ್ಗಳು ಮಾಡಲ್ಲ.
ಸರಿಗ ಮಗಳ ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯನ್ನ ದತ್ತು ತಕೊಂಡು ಮಕ್ಕಳ ಶೈಕ್ಷಣಿಕ ಜೀವನಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ರೆ ಈ ರೀತಿ ಘಟನೆ ತಮ್ಮದೇ ಕ್ಷೇತ್ರದಲ್ಲಿ ಆದಾಗ ಎಷ್ಟು ಬೇಸರ ಆಗಿದೆ ತಮಗೆ? ಖಂಡಿತವಾಗ್ಲೂ ಬಹಳ ನೋವಾಗ್ತದೆ. ಯಾಕಂದ್ರೆ ನಾವು ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆ ಇರಬೇಕು ಅನ್ನೋದು ಉದ್ದೇಶದಿಂದ ನಮ್ಮ ಕೈಲಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. CSR ಫಂಡ್ಸ್ ಬಂದಾಗಲೂ ಸಹ ನಾವು ಶಾಲೆಗೆ ಬೆಂಚ್ ಕೊಡ್ಸೋದಾಗಿರ್ಬೋದು, ಬಣ್ಣ ಹೊಡ್ಸೋದಾಗಿರ್ಬೋದು, ಇದು ವೈಯಕ್ತಿಕವಾಗಿ ನಾನು ಮಾಡಿದ್ದೀವಿ. ಆದರೆ ಸರ್ಕಾರದಿಂದ ನಾವು ಶಾಲೆಗಳು ಉಳಿಬೇಕು ಅನ್ನೋ ಸಂದರ್ಭದಲ್ಲಿ ಈ ರೀತಿ ಮಾಡಿದಾಗ ಎಲ್ಲೋ ಒಂದು ಕಡೆ ನೋವಾಗ್ತದೆ. ಯಾರೋ ಒಬ್ರು ಮಾಡಿದ್ಕೆ ಎಲ್ಲರೂ ಅದೇ ರೀತಿ ಮಾಡ್ತಾರೆ ಅನ್ನೋದಲ್ಲ. ಕೆಲವರು ಟೀಚರ್ಸ್ಗಳಿಂದನೇ ನಾವು ಬೆಳೆದು ಬಂದಿರೋದಕ್ಕೂ ನಮ್ಮ ಗುರುಗಳೇ ಕಾರಣ ಇರ್ತಾರೆ. ಇವತ್ತು ನೀವುಗಳು ಬೆಳೆಯೋದಕ್ಕೂ ಕೂಡ ಗುರುಗಳ ಕಾರಣ ಇರ್ತದೆ. ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ಕೆ ಎಲ್ಲರೂ ಕೂಡ ಇವತ್ತು ತಲೆ ತಗ್ಸ್ತಕ್ಕಂಥ ಕೆಲಸವನ್ನ ಶಿಕ್ಷಣ ಇಲಾಖೆಯಲ್ಲಿ ಈ ರೀತಿ ಮಾಡಿರ್ತಕ್ಕಂಥ ನೋವಾಗ್ತದೆ. ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರ್ದಂದ್ರೆ DDP ಅವರು ಎಲ್ಲ BO ಅವ್ರನ್ನ ಕರೆದು ಒಂದು ಮೀಟಿಂಗ್ನ ಮಾಡಿ ಮತ್ತೆ ಎಲ್ಲ ಟೀಚರ್ಸ್ಗೂ ಕೂಡ ಎಕ್ಸಾಮ್ ಆದ ತಕ್ಷಣ ಎಲ್ಲ ಟೀಚರ್ಸ್ಗೂ ಕೂಡ ಒಂದು ಕರೆದು ಈ ರೀತಿ ಕೃತ್ಯಗಳು ಆಗದಿರೋ ರೀತಿ ಜವಾಬ್ದಾರಿಗಳನ್ನ ಕೊಟ್ಟು ವಹಿಸಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನ ಶಿಕ್ಷಣ ಇಲಾಖೆ ಮತ್ತೆ ನಾವು ಕೂಡ ಮಾಡಬೇಕು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಇದು ಕ್ಷೇತ್ರದ ಶಾಸಕರಾದಂತಹ ಅನಿಲ್ ಚಿಕ್ಕಮಾದ ಅವರ ಮಾತು. ಘಟನೆಗೆ ಸಂಬಂಧಪಟ್ಟಂತೆ ಕಠಿಣ ಕಾನೂನು ಜಾರಿಯಾದಾಗ ಮಾತ್ರವೇ ಇಂತಹ ಘಟನೆಗಳಿಗೆ ಕಡಿವಾಣ ಬೀಳುತ್ತೆ ಅನ್ನೋ ಒಂದು ಭರವಸೆಯನ್ನು ಕೂಡ ಶಾಸಕರು ವ್ಯಕ್ತಪಡಿಸಿದರು. ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೊಸ ಕಾನೂನನ್ನ ತರುವ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆ ಮಾಡ್ತೇನೆ. ಜೊತೆಗೆ ಪವರ್ ಟಿವಿ ಬಗ್ಗೆಯೂ ಕೂಡ ಧನ್ಯವಾದವನ್ನ ಅರ್ಪಿಸ್ತೇನೆ. ಘಟನೆಯನ್ನ ಹೊರತಂದ ಹಿನ್ನೆಲೆಯಲ್ಲಿ ಈ ಕಠಿಣ ಕಾನೂನು ಕ್ರಮ ಆಗಿದೆ ಅಂತೇಳಿ ಪವರ್ ಟಿವಿಗೂ ಕೂಡ ಶಾಸಕರು ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು. ಇನ್ನು ಇಡೀ ಪ್ರಕರಣಕ್ಕೆ ಸಂಬಂಧಿಸಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ DDPI ಜವರೇಗೌಡ ಅವರು ಕೂಡ ಪವರ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. HDಕೋಟೆ ತಾಲೂಕಿನ ಕಾಡಂಚಿನ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದಂತ ಮಗುವಿನ ಮೇಲಿನ ಲೈಂಗಿಕ ದೌರ್ಜನ್ಯದ ಕುರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BO, CRC ಸೇರಿದಂತೆ ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡೋದಕ್ಕೆ ನನ್ನೊಟ್ಟಿಗೆ DDPI ಆಗಿರ್ತಕ್ಕಂಥ ಜವರೇಗೌಡರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನ್ ಕ್ರಮ ಆಗಿದೆ ಈ ಘಟನೆ ಕುರಿತು? ಯಾರೆಲ್ಲ ಸಸ್ಪೆಂಡ್ ಮಾಡಿದಿರಿ? ಇವತ್ತು ಶಾಲೆಗೂ ಕೂಡ ಭೇಟಿ ಕೊಟ್ಟಿದ್ದೀನಿ ಮತ್ತು ಕಚೇರಿಗೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಇಲ್ಲಿ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇರೋದ್ರಿಂದ BO ಮತ್ತು CRP, ECO ಮೇಲೆ ಕ್ರಮ ಜರುಗಿಸ್ತಾ ಇದ್ದೀವಿ. ಏನ್ ಕ್ರಮ ಆಗುತ್ತೆ, ಯಾವ ರೀತಿ ಕ್ರಮ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬಂತ ಪಡಿಸ್ತೀವಿ ಇವತ್ತೇ. ಅವ್ರ ಹೆಸರುಗಳೇ ರಿವೀಲ್ ಮಾಡ್ಬೋದು. BO, CRP, ECO ಕಾಂತರಾಜು, CRP ದೀಪ, ಇನ್ನು ಅವರು ECO ಜಯರಾಮ್. ಸರ್, ಈಗ ಈ ಒಂದು ಘಟನೆ ನಡೆದಿದೆ ಮೈಸೂರು ಜಿಲ್ಲೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಇರೋರು ನೀವು. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಯಾವ ರೀತಿ ಪ್ರಿಕಾಷನರಿ ಮೆಜರ್ಸ್ ನ ತೆಗೆದುಕೊಳ್ತಾರೆ? ಶಾಲೆಯಲ್ಲೂ ಕೂಡ ಸರ್ಕಾರಿ ಅನುದಾನ ರಹಿತ ಎಲ್ಲ ನಮ್ಮ ಮೈಸೂರು ಜಿಲ್ಲೆ ಎಲ್ಲ ಶಾಲೆಗಳಲ್ಲೂ ಕೂಡ ಕಠಿಣವಾದ ನಾನು ಕ್ರಮವನ್ನು ತೆಗೆದುಕೊಂಡು ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಎಲ್ಲ ನಮ್ಮ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಾನು ಕ್ರಮ ಜರುಗಿಸ್ತೀವಿ. ಈ ಘಟನೆಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತೇಳಿ ನೀವು ಅಂದಾಜು ಮಾಡಿದ್ರಿ? ಈ ಘಟನೆಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ? ಏನಾಗಿರ್ಬೋದು ಅಂತೇಳಿ ನೀವು ಮಾಹಿತಿ ಪಡ್ಕೊಂಡು? 19ನೇ ತಾರೀಕು ಘಟನೆ ಆಗಿದೆ. 19ನೇ ತಾರೀಕು ಘಟನೆ ಆದಾಗ ತಕ್ಷಣ ಇಮಿಡಿಯೇಟ್ ಆಗಿ 20ನೇ ತಾರೀಕು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ ಟೀಚರ್ ಆಗಿರ್ಬೋದು, ಆ ಕನ್ಸರ್ನ್ಡ್ ಯಾರು CRP ಆಗಿರ್ಬೋದು, ECO ಆಗಿರೋ ಅವ್ರ ಮೇಲೆ BO ಕ್ರಮ ತಗೊಂಡಿದ್ರೆ ಘಟನೆ ಇಲ್ಲಿವರೆಗೆ ಇಷ್ಟು ಮಟ್ಟಿಗೆ ಬೆಳೀತಿರ್ಲಿಲ್ಲ. ಅದು ನನಗೀಗ ಮನವರಿಕೆ ಆಗಿದೆ. ಇದು DDP ಆಗಿರ್ತಕ್ಕಂಥ ಜವರೇಗೌಡರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು. ನೋಡಿ, ಇಷ್ಟೆಲ್ಲ ಆದ್ರೂ ಕೂಡ ಕೀಚಕ ಶಿಕ್ಷಕ ಗಿರೀಶ್ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಶೇಮ್ CM ತವರು ಜಿಲ್ಲೆಯಲ್ಲೇ ಪೊಲೀಸರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. HDಕೋಟೆ ಕಾಮುಕ ಶಿಕ್ಷಕನ ಬಂಧನಕ್ಕೆ 4 ಪೊಲೀಸ್ ತಂಡ, 4 ಪೊಲೀಸರ ತಂಡ ರಚನೆ ಮಾಡಿದ್ರು ಕೂಡ ಇನ್ನೂ ಅರೆಸ್ಟ್ ಮಾಡಕ್ಕಾಗಿಲ್ವಾ? ಏನ್ ಮಾಡ್ತಿದ್ದಾರೆ CM ತವರು ಜಿಲ್ಲೆ HDಕೋಟೆ ಪೊಲೀಸರು? ಕಾಮುಕ ಶಿಕ್ಷಕ ಗಿರೀಶ್ನನ್ನ ಸಸ್ಪೆಂಡ್ ಕೂಡ ಮಾಡಿಲ್ಲ. ಯಾಕೆ? ಕಠಿಣ ಕ್ರಮ ಅಂತ ಹೇಳಿದ್ರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು. ಯಾಕಿನ್ನೂ ಕಠಿಣ ಕ್ರಮ ಆಗಿಲ್ಲ? ಇನ್ನೂ ಎಷ್ಟು ಹೊತ್ತು ಬೇಕು? ಇನ್ನೂ ಎಷ್ಟು ದಿನ ಬೇಕು ಕಾಮುಕ ಶಿಕ್ಷಕ ಗಿರೀಶ್ನನ್ನ ಅರೆಸ್ಟ್ ಮಾಡೋದಕ್ಕೆ? ನೋಡಿ, ಇದಿಷ್ಟೇ ಇಂಪ್ಯಾಕ್ಟ್ ಅಲ್ಲ. ಈಗ ಆಲ್ರೆಡಿ 3 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. BO ಕಾಂತರಾಜುವನ್ನ ಅರೆಸ್ಟ್ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಆ ಕಾಮುಕ ಮೃಗೀಯ ವರ್ತನೆ ತೋರಿದಂತಹ
ಕಾಮುಕ ಶಿಕ್ಷಕ ಗಿರೀಶ್ನ ಅರೆಸ್ಟ್ ಆಗಲೇಬೇಕು. ಅದರ ಜೊತೆಗೆ ಕಾನೂನಿನ ಅಡಿಯಲ್ಲಿ ಕಠಿಣಾತಿ ಶಿಕ್ಷೆ ಆತನಿಗೆ ಆಗಲೇಬೇಕು. ಇನ್ನು ಮುಂದೆ ಯಾರೂ ಕೂಡ ಈ ರೀತಿ ಮಾಡಬಾರ್ದು, ಮಾಡೋದಕ್ಕೂ ಕೂಡ ಯೋಚನೆ ಮಾಡಬಾರ್ದು. ನೋಡೋಣ ಯಾವ ರೀತಿ ಅರೆಸ್ಟ್ ಆಗುತ್ತೆ, ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.